ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಮಧ್ಯಾಹ್ನದ ನೇರ ಪ್ರಸಾರಕ್ಕೆ ಸ್ವಾಗತ. ಇವತ್ತು ನಿಮ್ ಮುಂದೆ ತರ್ತಾ ಇರ್ತಕ್ಕಂಥ ನೇರ ಪ್ರಸಾರದಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಷಯ ಏನಂತಂದ್ರೆ, ಇರಾನ್ ಮತ್ತು ಇಸ್ರೇಲ್ ನಡುವೆ ಮತ್ತು ಅಮೆರಿಕ ಸಂಘರ್ಷದ ನಡುವೆ, ಈ ಮೂರು ಸಂಘರ್ಷಗಳ ನಡುವೆ ಈಗ ಕದನ ವಿರಾಮ ಘೋಷಣೆ ಆಗಿದೆ. ಘೋಷಣೆ ಮಾಡಿದ್ರು ಯಾರು ಅಂತಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಸೊ ಯಾಕೆ ನಗು ಬರುತ್ತೆ ಅಂತಂದ್ರೆ, ಡೊನಾಲ್ಡ್ ಟ್ರಂಪ್ ಈ ಹೇಗೆ ಒಂದು ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ನ ಕೊಡ್ತಾರೆ ಅಂತಂದ್ರೆ ಇದು ಬಹಳ ಸ್ಪಷ್ಟವಾಗಿ ನಾವು ನೋಡ್ಬೋದು. ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ನಾವು ಕದನ ವಿರಾಮವನ್ನ ಘೋಷಣೆ ಮಾಡಿದೀವಿ, ಇರಾನ್ ನಮಗೆ ಮೊದಲೇ ಹೇಳ್ತು ಇದು ಹೊಡಿತೀವಿ ಅಂತ ಹೇಳಿ, ಅವ್ರು ಹೇಳಿದಕ್ಕೆ ಥ್ಯಾಂಕ್ಸ್, ಮತ್ತೆ ಈಗ ಹೊಡೆದಾಯ್ತವ್ರು, ಇನ್ನು ಮುಂದಕ್ಕೆ ಯಾವುದೇ ಯುದ್ಧ ಬೇಡ, ಮಾಡಬೇಡಿ, ನಾನು ಮಾಡಲ್ಲ ಅಂತ ಹೇಳ್ತಾರೆ. ಸೊ ಇದೊಂದು ರೀತಿ ಗೂಂಡಾಗಿರಿ ಅದಕ್ಕೆ ಬಹಳ ಸ್ಪಷ್ಟವಾಗಿ ಉತ್ತರ ಸಿಕ್ಕಿದೆ. ಅಮೆರಿಕದ ಗೂಂಡಾಗಿರಿಗೆ ಇಸ್ರೇಲ್ನ ಗೂಂಡಾಗಿರಿಗೆ ಇರಾನ್ ತಕ್ಕ ಉತ್ತರವನ್ನು ಕೊಟ್ಟಿದೆ. ಆತ್ಮಗೌರವ ಮತ್ತು ಏನಂತೀವಿ ಸ್ವಾಭಿಮಾನ, ಇದನ್ನ ನೋಡಿ ನಾವು ಕಲ್ತ್ಕೋಬೇಕು. ಭಾರತ ದೇಶದ ಸರ್ಕಾರ, ಭಾರತ ದೇಶದ ಪ್ರಧಾನಿ ನೋಡಿ ಕಲ್ತ್ಕೋಬೇಕು. ಕೊನೆಗೆ ಅಮೆರಿಕವನ್ನೇ ಮಂಡಿಯೂರಿ ಕೂರಿಸಿದರೆ ಇರಾನ್ ದೇಶದವರು. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತು ಇರಾನ್ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಭಯ ದೇಶಗಳ ನಡುವೆ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು. ಯಾರು ಕದನ ವಿರಾಮ ಘೋಷಣೆ ಉಲ್ಲಂಘನೆ ಮಾಡಬಾರ್ದು, ಇದಕ್ಕೆ ಯಾವುದೇ ಒಂದು ಇದಕ್ಕೆ ನಾವು ಸಹಿಸಲ್ಲ ಅಂತ ಹೇಳಿ ಹೇಳ್ತಿದ್ರೆ, ಕತಾರ್ ಮಧ್ಯಸ್ಥಿಕೆ ವಹಿಸಿತ್ತು. ಈ ಒಂದು ಮಾತುಕತೆಗೆ ಕತಾರ್ನಲ್ಲಿ ಇರ್ತಕ್ಕಂಥ ಅಮೆರಿಕದ ವಾಯು ನೆಲೆಗಳನ್ನ ಇರಾನ್ ನಿನ್ನೆ ನಾವು ಪೋಸ್ಟ್ ಕೂಡ ಹಾಕಿದ್ದು, ಇದನ್ನ ಉಡೀಸ್ ಮಾಡಿದ್ವಿ. ಸೊ ಈ ಉಡೀಸ್ ಮಾಡಿದ ನಂತರ ಅಂದ್ರೆ ನಾವು ಎಲ್ಲಿಗೆ ಬೇಕಾದ್ರೂ ನಾವು ಅಟ್ಯಾಕ್ ಮಾಡ್ತೀವಿ, ಅಮೆರಿಕಕ್ಕೂ ನಾವು ಅಟ್ಯಾಕ್ ಮಾಡ್ತೀವಿ, ನೀವು ಶುರು ಮಾಡಿದ್ರೆ ನಿಲ್ಸೋದ್ ನಾವು, ಹೇಗೆ ಹೊಡಿತೀವಿ, ಎಲ್ಲಿ ಹೊಡಿತೀವಿ, ಎಷ್ಟೊತ್ತು ಹೊಡಿತೀವಿ, ಎಷ್ಟು ದಿನ ಹೊಡಿತೀವಿ ಅನ್ನೋ ನಮ್ ನಿರ್ಧಾರ, ನೀವು ಶುರು ಮಾಡಿದ್ರೆ ಎಂಡ್ ನಾವು ಮಾಡ್ತೀವಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಇರಾನ್ ಹೇಳ್ತಾ ಇತ್ತು. ಸೊ ಇರಾನ್ ಹೇಳಿದಕ್ಕೆ ಮತ್ತು ಇರಾನ್ ಜೊತೆಗೆ ಈಗಾಗಲೇ ಇಸ್ರೇಲ್ ದೇಶದಲ್ಲಿ ಈಗಾಗಲೇ ಎಲ್ಲಾ ಶಸ್ತ್ರಾಸ್ತ್ರಗಳು ಮುಗಿದಿತ್ತು, ಇನ್ಯಾವ ಶಸ್ತ್ರಗಳು ಇರ್ಲಿಲ್ಲ. ಇಸ್ರೇಲ್ನ ಐಟಿ ಸಿಟಿಯನ್ನ ಸಂಪೂರ್ಣವಾಗಿ ಏನೋ ಒಂದು ನಾಶ ಮಾಡಿತ್ತು ಇರಾನ್ ದೇಶ. ಹೇಗೆ ನಾವಿಲ್ಲಿ ಗಾಜಾ ಪಟ್ಟಿಯನ್ನ ಇಸ್ರೇಲ್ ನಾಶ ಮಾಡಿತ್ತೋ, ಹಾಗೆ ಅದಕ್ಕೂ ಹೆಚ್ಚಾಗಿ ಇಸ್ರೇಲ್ನ ಈ ಐಟಿ ಸಿಟಿಯನ್ನ ಒಂದೇ ದಿನದಲ್ಲಿ ಇರಾನ್ ಅದನ್ನು ಮುಗಿಸಾಕ್ತಿತ್ತು. ಕತಾರ್ನ ಅಮೀರ್ ಶೇಖ್ ರಾಜ ತಮೀಮ್ ಬಿನ್ ಹಮದ್ ಅಲ್ ಥನಿ ಅವರು ಕದನ ವಿರಾಮ ಘೋಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅಂತ ಹೇಳಿ ಅಮೆರಿಕ ಹೇಳ್ತಾ ಇದೆ. ಮಾತುಕತೆಯ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡೋದಕ್ಕೆ ಅಧಿಕಾರ ಇರೋದ್ರಿಂದ ಈ ಹೆಸರನ್ನ ಗೌಪ್ಯವಾಡಬೇಕು ಅಂತ ಹೇಳಿ ಷರತ್ತು ಕೂಡ ಇದೆ. ಈ ಮಾಹಿತಿ ನ್ಯೂಯಾರ್ಕ್ ಟೈಮ್ಸ್ ಜೊತೆ ಅವರು ಹೇಳಿದ್ದಾರೆ. ನ್ಯೂಯಾರ್ಕ್ ಟೈಮ್ಸ್ ಕೂಡ ಈ ವರದಿಯನ್ನು ಕೂಡ ಬಹಳ ಸ್ಪಷ್ಟಪಡಿಸಿದೆ. ನಿನ್ನೆ ಅಂದ್ರೆ ಸಂಜೆ, ಈಗ ನಮಗೆ 3:30, ಭಾರತದಲ್ಲಿ ಮಧ್ಯಾಹ್ನ 3:30 ಬೆಳಗಿನ ಜಾವ, ಅಲ್ಲಿ ಸಂಜೆ 6 ಗಂಟೆಗೆ ಈ ಕದನ ವಿರಾಮ ಘೋಷಣೆ ಆಗಿದೆ. ಟ್ರಂಪ್ ಘೋಷಣೆ ಮಾಡಿದ್ರು. ಅವರ ಆಡಳಿತದ ಹಿರಿಯ ಅಧಿಕಾರಿಗಳಿಗೆ ಅಧಿಕಾರಿಗಳು ಕೂಡ ಇದೊಂದು ಅಚ್ಚರಿ ಉಂಟು ಮಾಡಿದೆ. ಕದನ ವಿರಾಮದ ಬಗ್ಗೆ ಇಸ್ರೇಲ್ನಿಂದ ಇನ್ನೂ ಅಧಿಕೃತ ಹೇಳಿಕೆ ಬಂದಿಲ್ಲ, ಅವರು ಒಪ್ಕೊಂಡಿಲ್ಲ. ಆದ್ರೆ ಸದ್ಯಕ್ಕೆ ಅವ್ರೇನು ಮಾತನಾಡ್ತಾ ಇಲ್ಲ, ಅಧಿಕೃತ ಹೇಳಿಕೆ. ಆದ್ರೆ ಯಾರು ದಯವಿಟ್ಟು ದಾಳಿ ಮಾಡಬೇಡಿ, ಇದು ಮುಗಿಸಿ ನಿಲ್ಸಿ ಇಲ್ಲಿಗೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಇಸ್ರೇಲ್ ಒಪ್ಕೊಂಡ್ಬಿಟ್ಟಿದೆ. ಇಸ್ರೇಲ್ ಯಾಕೆ ಒಪ್ಕೊಂಡಿದೆ? ಇಸ್ರೇಲ್ ಹತ್ರ ಬೇರೆ ದಾರಿ ಇಲ್ಲ, ಇನ್ನೇನು ಇಲ್ಲ, ಅವ್ರ ಹತ್ರ ಯಾವ ಶಸ್ತ್ರಗಳಿಲ್ಲ, ಅಸ್ತ್ರಗಳಿಲ್ಲ, ಏನೂ ಇಲ್ಲ. ಟ್ರಂಪ್ ಘೋಷಣೆ ಮಾಡಿದ 3 ಗಂಟೆಯೊಳಗೆ ಮತ್ತೆ ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಇದರಿಂದ ಕದನ ವಿರಾಮಕ್ಕೆ ಉಭಯ ರಾಷ್ಟ್ರಗಳು ಒಪ್ಪಿವೆ ಎನ್ನುವ ಪ್ರಶ್ನೆ ಕೂಡ ಈಗ ಬರ್ತಾ ಇದೆ. ಇರಾನ್ನ ಪರಮಾಣು ಕಾರ್ಯಕ್ರಮವನ್ನು ಮೊಟಕುಗೊಳಿಸತಕ್ಕಂತ ಒಪ್ಪಂದಕ್ಕಾಗಿ 2 ತಿಂಗಳಿಂದ ಪ್ರಯತ್ನ ಮಾಡ್ತಿದ್ದಂತಹ ಉಪಾಧ್ಯಕ್ಷ JD ವ್ಯಾನ್ಸ್ ಮತ್ತು ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರುಬಿಯೋ ಮತ್ತು ಟ್ರಂಪ್ನ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಅವರು ಕದನ ವಿರಾಮಕ್ಕೆ ಟ್ರಂಪ್ ಮೇಲೆ ಒತ್ತಡ ಹೇರಿದ್ರು ಅನ್ನೋ ಮಾಹಿತಿ ಕೂಡ ಹೇಳಲಾಗ್ತಾ ಇದೆ. ಇನ್ನು ಇರಾನ್ ಅನ್ನ ಸಂಪರ್ಕಿಸದೆ ಇರಾನ್ ಹಲವಾರು ಮಾರ್ಗಗಳನ್ನು ಕೂಡ ಬಳಸಿದರೆ, ಇರಾನ್ ನಿಂದ ಯಾವುದೇ ದಾಳಿ ನಡೆಯುವುದಿಲ್ಲ ಅಂತಾದ್ರೆ ಮಾತ್ರ ಕದನ ವಿರಾಮ ಅನ್ನೋ ಷರತ್ತಿನೊಂದಿಗೆ ಇಸ್ರೇಲ್ ಕದನ ವಿರಾಮಕ್ಕೆ ಒಪ್ಕೊಂಡಿತು ಅಂತ ಹೇಳಿದರೆ, ನಮ್ಮ ಮೇಲೆ ದಾಳಿ ಮಾಡಬಾರ್ದು ಅಂತ ಹೇಳಿ. ನೋಡಿ, ಭಯ ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ನಮ್ಮ ಮೇಲೆ ಅವ್ರು ದಾಳಿ ಮಾಡಬಾರ್ದು ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕದನ ವಿರಾಮ ಮಾತುಕತೆಗೆ ಒಪ್ಪಬೇಕು ಅಂತ ಹೇಳಿ ಇಸ್ರೇಲ್ಗೆ ಷರತ್ತು ವಿಧಿಸಿ ಅಮೆರಿಕ ಇಸ್ರೇಲ್ನ ಪರಮಾಣು ಘಟಕಗಳನ್ನ ಮೇಲೆ ದಾಳಿ ನಡೆಸುತ್ತಿತ್ತು ಕೂಡ ಹೇಳ್ತಾರೆ. ಅಂದ್ರೆ ನೀವು ಇದು ಕದನ ವಿರಾಮ ಘೋಷಣೆ ಮಾಡ್ತೀವಿ, ಹೊಡಿತೀವಿ, ಅವ್ರಿಗೆ ನೀವು ಒಪ್ಕೋಬೇಕು ಅಂತ ಅನ್ನೋ ಕಂಡೀಷನ್ ಮೇಲೆನೆ ದಾಳಿ ಮಾಡಿದ್ವಿ. ಸೊ ಅದಕ್ಕೆ ಅಮೆರಿಕದ ವಾಯುನೆಲೆಗಳ ಮೇಲೂ ಕೂಡ ಇರಾನ್ ದಾಳಿ ಮಾಡುತ್ತೆ. ಸೊ ಇದ ನಂತರ ಅಲ್ಲಿಗೆ ಟಿಟ್ ಫಾರ್ ಟ್ಯಾಟ್ ಆಯ್ತು, ಈಗ ಒಪ್ಕೊಳ್ಳಿ ಅಂತ. ಆದ್ರೆ ಯಾವ ಷರತ್ತಿನೊಂದಿಗೆ ಇರಾನ್ ಕದನ ವಿರಾಮಕ್ಕೆ ಒಪ್ಕೊಂಡಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಇಲ್ಲ. ಇದನ್ನ ಮಾಹಿತಿಯನ್ನು ಕೂಡ ಅವರು ಹೇಳ್ತಾ ಇಲ್ಲ.
ಹೇಗೆ ಇದನ್ನ ಕದನ ವಿರಾಮವನ್ನ ಘೋಷಣೆ ಮಾಡಲಾಯಿತು ಅಂತ ಹೇಳಿ. ಇದು ಇರಾನ್ ಯಾವ ರೀತಿ ಒಪ್ಕೊಂತ ಅಂದ್ರೆ ಇರಾಕ್ ಸದ್ಯ ಒಪ್ಕೊಂತಾ ಇಲ್ವಾ ಅನ್ನೋದು ಕೂಡ ಇನ್ನೂ ಒಂದು ಸ್ಪಷ್ಟವಾಗಿ ಹೇಳ್ಬೇಕಾಗಿದೆ. ಇನ್ನು ಕದನ ವಿರಾಮ ಜಾರಿಯಲ್ಲಿದೆ, ಇದನ್ನ ಉಲ್ಲಂಘಿಸಬೇಡಿ ಅಂತ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಅವರು ಟ್ವೀಟ್ ಮಾಡಿದ್ದಾರೆ. ಏನೋ ತೆಹರಾನ್ನ ಟ್ರೂತ್, ಇದು ನಾವು ಟ್ವೀಟ್ ಅಂತೀವಿ, ಅವರು ಟ್ರೂತ್ ಅಂತಾರೆ. ಕದನ ವಿರಾಮ ಜಾರಿಯಲ್ಲಿದೆ, ದಯವಿಟ್ಟು ಉಲ್ಲಂಘಿಸಬೇಡಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ತಮ್ಮ ಏನು ಖಾತೆಯಲ್ಲಿ ಹೇಳ್ಕೊಂಡಿದ್ದಾರೆ. ಮಂಗಳವಾರ 4 ಗಂಟೆಗೆ 24 ಗಂಟೆಗಳ ಹಂತದ ಕದನ ವಿರಾಮ ಪ್ರಕ್ರಿಯೆಯಲ್ಲಿದೆ. ಇರಾನ್ ಎಲ್ಲ ಕಾರ್ಯಾಚರಣೆಗಳನ್ನು ಮೊದಲು ಸ್ಥಗಿತಗೊಳಿಸಲಿ, 12 ಗಂಟೆಗಳ ನಂತರ ಇಸ್ರೇಲ್ ಕೂಡ ಇದೇ ಕ್ರಮ ಕೈಗೊಳ್ಳುತ್ತೆ ಟ್ರಂಪ್ ಹೇಳ್ತಾ ಇದ್ರು. ಈ ಘೋಷಣೆ ಬಳಿಕವೂ ಕೂಡ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ನಡೆಸಿದೆ, ಹಾಗೆ ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿ ನಡೆಸಿದೆ. ಸೊ ಇದರಿಂದ 4 ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಕೂಡ ಇಸ್ರೇಲ್ ಹೇಳ್ತಾ ಇದೆ. The ceasefire is now in effect. Please do not violate it. Donald J. Trump, President of the United States, telling you stop. ಇರಾನ್ ದಾಳಿಯಿಂದ 4 ಸಾವಿಗೀಡಾಗಿದ್ದಾರೆ, 20 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಕ್ಷಿಪಣಿ ದಾಳಿಯಿಂದಾಗಿ ಕಟ್ಟಡಕ್ಕೆ ಅಪಾರ ಹಾನಿಯಾಗಿದೆ ಅಂತ ಹೇಳಿ ಇಸ್ರೇಲ್ ಸೇವೆ ಎಕ್ಸ್ ಪೋಸ್ಟ್ ನಲ್ಲಿ ಹೇಳ್ಕೊಂಡಿದೆ. ಇನ್ನು ಕದನ ವಿರಾಮ ಜಾರಿಯಲ್ಲಿ ಅಂತ ಟ್ರಂಪ್ ಬರ್ಕೊಂಡದು ಕೂಡ ಇದು ನಡೀತಾ ಇದೆ. ಇದಕ್ಕೂ ಮುನ್ನ ಇಸ್ರೇಲ್ನ ಆಕ್ರಮಣಕ್ಕೆ ಪ್ರತಿಯಾಗಿ ಎಲ್ಲ ಸಶಸ್ತ್ರ ಪಡೆಗಳು ಬೆಳಗ್ಗಿನ ಜಾವ ಉತ್ತರ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಕೂಡ ಅವರು ಬರ್ಕೊಂಡಿದ್ದಾರೆ ಟ್ವಿಟರ್ ನಲ್ಲಿ. ಸೊ ಒಂದು ಟ್ವಿಟರ್ ನಲ್ಲೇ ಕೂಡ ಎಲ್ಲ ಯುದ್ಧ ಸಂಗ್ರಾಮದ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಇದನ್ನ ಯಾವುದೇ ಗೋಧಿ ಮೀಡಿಯಾ ಅದನ್ನ ಸ್ಪಷ್ಟಪಡಿಸ್ತಾ ಇಲ್ಲ. ಆದ್ರೆ 6 ಗಂಟೆಗಳ ಹಿಂದೆ, ಸುಮಾರು 6 ಗಂಟೆಗಳ ಹಿಂದೆ ಈವರೆಗೂ ಯಾವುದೇ ಇಸ್ರೇಲ್ ಜೊತೆ ಯಾವುದೇ ಒಂದು ಕದನ ವಿರಾಮ ಏರ್ಪಟ್ಟಿಲ್ಲ ಅಂತ ಹೇಳಿ ಅಲ್ಲಿಯ ಸಚಿವ ಹೇಳ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಇದೆ, ಯಾರು ಉಲ್ಲಂಘನೆ ಮಾಡಬಾರದು ಅಂತ ಹೇಳಿದ್ರೆ ಅಲ್ಲಿಯ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಹೇಳ್ತಾ ಇದ್ದಾರೆ. ಮತ್ತು ಅದಕ್ಕೂ ಒಂದ್ ಕಡೆ ಅವರು ಒಪ್ಕೊಂಡಿದೀವಿ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಒಪ್ಕೊಂಡಿಲ್ಲ, ನಾವೇನು ಒಪ್ಕೊಂಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಸ್ರೇಲ್ ದಾಳಿ ನಿಲ್ಲಿಸಿದ ಕೂಡಲೇ ನಾವು ನಿಲ್ಲಿಸ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಯುದ್ಧ ಪ್ರಾರಂಭಿಸಿದ ಇಸ್ರೇಲ್ ನಾವಲ್ಲ ಅಂತ ನಾವು ಹಲವು ಬಾರಿ ಹೇಳಿದ್ದೇವೆ. ಈವರೆಗೂ ಕದನ ವಿರಾಮ ಅಥವಾ ಸೇನಾ ಕಾರ್ಯಾಚರಣೆ ಸ್ಥಗಿತಗೊಳಿಸುವ ಬಗ್ಗೆ ಯಾವುದೇ ಒಪ್ಪಂದ ನಡೆದಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಸೊ ಇದ್ರ ಮಧ್ಯೆ ಅಂತ ಹೇಳ್ಕೊಂಡಿದ್ರು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಗೆ ಕಾಣಿಸ್ತಾ ಇದೆ, ಇಸ್ರೇಲ್ ಇರಾನ್ ಜನತೆ ಇಸ್ರೇಲ್ನ ಆಡಳಿತ ನಡೆಸ್ತಕ್ಕಂಥ ಕಾನೂನು ಬಾಹಿರ ಆಕ್ರಮಣ ತೆಹರಾನ್ ಸಮಯ ನಿಲ್ಲಿಸಿದರೆ ಅವರಿಗೆ ಪ್ರತ್ಯುತ್ತರ ಯಾವುದೇ ಉದ್ದೇಶ ನಮಗಿಲ್ಲ ಅಂತ ಹೇಳಿದ್ರು. ನಮ್ಮ ಮಿಲಿಟರಿ ಕಾರ್ಯಾಚರಣೆಗಳನ್ನ ನಿಲ್ಲಿಸುವ ಬಗ್ಗೆ ಅಂತಿಮ ನಿರ್ಧಾರಗಳನ್ನ ಕೈಗೊಳ್ಳುತ್ತೀವಿ ಅಂತ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ನಾವು ಯಾವುದೇ ಕಾರ್ಯಾಚರಣೆಯನ್ನು ಮಾಡಲ್ಲ ಅಂತ ಹೇಳಿ. ಸೊ ಇದಕ್ಕೆ ಇಸ್ರೇಲ್ ಮತ್ತು ಕದನ ವಿರಾಮ ಒಪ್ಕೊಂಡಂತ ಇದನ್ನ ಈಗ ಇನ್ನೊಂದು ಅಪ್ಡೇಟ್ ಆಗಿದೆ ನ್ಯೂಸ್ ಏನಂತಂದ್ರೆ, ಎರಡೂ ದೇಶಗಳು ಒಪ್ಕೊಂಡಿದ್ದಾವೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಸ್ತಾಪಿಸಿದ ಕದನ ವಿರಾಮ ಇಸ್ರೇಲ್ ಮತ್ತು ಇರಾನ್ ಒಪ್ಕೊಂಡಿದ್ದಾವೆ. ಆ ಮೂಲಕ ಮಧ್ಯಪ್ರಾಚ್ಯವನ್ನು ಬೆಚ್ಚಿ ಬಿಡಿಸಿದ 12 ದಿನಗಳ ಯುದ್ಧ ಈಗ ತಾಂತ್ರಿಕವಾಗಿ ಕೊನೆಗೊಂಡಿದೆ. ಪರಮಾಣು ಕೇಂದ್ರಗಳ ಮೇಲೆ ದಾಳಿಯಾಗಿ ಪ್ರತೀಕಾರವಾಗಿ ಕತಾರ್ನಲ್ಲಿದ್ದಂತ ಅಮೆರಿಕ ಸೇನೆಗಳ ಮೇಲೆ ಸೋಮವಾರ ಇರಾನ್ ಕ್ಷಿಪಣಿ ದಾಳಿ ನಡೆಸಿತ್ತು. ಇದರ ಬೆನ್ನಲ್ಲೇ ಉಭಯ ರಾಷ್ಟ್ರಗಳ ಕದನ ವಿರಾಮ ಆಗಿದೆ. ಇದನ್ನ ಟ್ರಂಪ್ ಘೋಷಣೆ ಮಾಡಿದ್ರು. ಇದು ಭಾರತ ಮತ್ತು ಪಾಕಿಸ್ತಾನಕ್ಕೂ ಟ್ರಂಪ್ ಅವರೇ ಘೋಷಣೆ ಮಾಡಿದ್ದು, ಇರಾನ್ ಮತ್ತು ಇಸ್ರೇಲ್ ಕೂಡ ಅವರೇ ಘೋಷಣೆ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಘೋಷಣೆಯನ್ನ ಮೋದಿ ಅಧಿಕಾರಿಗಳು, ನಾಟ್ ಮೋದಿಯವರ ಅಧಿಕಾರಿಗಳು ಒಪ್ಕೊಳ್ತಾ ಇಲ್ಲ. ಆದ್ರೆ ಮೋದಿಯವರು ಅದನ್ನ ವಿರೋಧಿಸ್ತಾ ಇಲ್ಲ, ಅದನ್ನ ಅಲ್ಲಗಳಿತನೂ ಇಲ್ಲ ಅಥವಾ ಅದನ್ನ ಒಪ್ಕತನೂ ಇಲ್ಲ. ಟ್ರಂಪ್ ಯುದ್ಧ ನಿಲ್ಲಿಸಿದ್ದಂತೆ. ಟ್ರಂಪ್ ಅವರ ಸಮನ್ವಯದೊಂದಿಗೆ ಇಸ್ರೇಲ್ ಇರಾನ್ನೊಂದಿಗೆ ದ್ವಿಪಕ್ಷೀಯ ಕದನ ವಿರಾಮಕ್ಕೆ ಒಪ್ಕೊಂಡಿದೆ ಅಂತ ಹೇಳಿ ಬೆಂಜಮಿನ್ ನೆತನ್ಯಾಹು ಅಧಿಕೃತವಾಗಿ ಸ್ಪಷ್ಟಪಡಿಸಿದರೆ, ಪರಮಾಣು ಮತ್ತು ಗುರಿ ಟಾರ್ಗೆಟೆಡ್ ಕ್ಷಿಪಣಿ ದಾಳಿಯ ಬೆದರಿಕೆಯನ್ನು ತೆಗೆದುಹಾಕಲು ಸೇರಿದಂತೆ ಇರಾನ್ನ ವಿರುದ್ಧ 12 ದಿನಗಳ ಕಾರ್ಯಾಚರಣೆ ಕೊನೆ ಹಂತಕ್ಕೆ ಬಂದಿದೆ. ಮಂಗಳವಾರ ಇದೆಲ್ಲವೂ ಕೂಡ ಎಂಡ್ ಆಗಿದೆ. ಇರಾನ್ನ ಮಿಲಿಟರಿ ನಾಯಕತ್ವ ಹಲವಾರು ಸರ್ಕಾರಿ ತಾಣಗಳನ್ನು ಇರಾನ್ ಹಾನಿಗೊಳಿಸಿದೆ. ತೆಹರಾನ್ನ ವಾಯುಪ್ರದೇಶದ ಮೇಲೆ ನೆತನ್ಯಾಹು ಟಾರ್ಗೆಟ್ ಮಾಡಿದಂತೆ ನಿಯಂತ್ರಣ ಸಾಧಿಸಿದೆ ಅಂತ ಕೂಡ ಹೇಳ್ತಾರೆ. ಕದನ ವಿರಾಮ ಯಾವುದೇ ಉಲ್ಲಂಘನೆ ಇಸ್ರೇಲ್ ಬಲವಾಗಿ ಪ್ರತಿಕ್ರಿಯಿಸಿದಂತೆ ಕೂಡ ಹೇಳಿದ್ರೆ, ಯಾರು ಉಲ್ಲಂಘನೆ ಮಾಡ್ತಾರೆ ಇದನ್ನು ಕೂಡ ಇಂಡಿಯಾದಲ್ಲಿ ಹೇಳಲಾಗಿತ್ತು. ಕೊನೆಗೆ ಅಂತಿಮವಾಗಿ ಈಗ ಘೋಷಣೆಯಾಗಿದೆ. ಇಲ್ಲಿ ಇದ್ರ ಮಧ್ಯೆ ಈಗಾಗಲೇ ಇಸ್ರೇಲ್ನ ವಿರೋಧ ಪಕ್ಷಗಳು ನೆತನ್ಯಾಹು ಅವರಿಗೆ ರಾಜೀನಾಮೆ ಕೊಡಿ, ನೀವು ಹೇಳಿರಿ ಕೇಳಿಕೆ, ನೀವು ಬರೀ ಯುದ್ಧ ಮಾಡ್ಕೊಂಡು ಈ ದೇಶನ ನಾಶ ಮಾಡ್ತಾ ಇದ್ದೀರಾ, ಗೋ ಟು ಜೈಲ್ ಅಂತ ಹೇಳಿ ಅಲ್ಲಿ ವಿರೋಧ ಪಕ್ಷದ ನಾಯಕರುಗಳು ಮತ್ತು ಅಲ್ಲಿಯ ಜನ ಬೆಂಜಮಿನ್ ನೆತನ್ಯಾಹು ಬಗ್ಗೆ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ. ಮತ್ತು ಬೆಂಜಮಿನ್ ನೆತನ್ಯಾಹು ಅವರ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ಈಗಾಗಲೇ ತೀರ್ಪು ಹೊರಬಿದ್ದಿದೆ. ಆ ತೀರ್ಪಿನ ಪ್ರಕಾರ ನೆತನ್ಯಾಹು ಸುಪ್ರೀಂ ಕೋರ್ಟ್ಗೆ ಹಾಜರಾಗಬೇಕು, ಅವರು ಶಿಕ್ಷೆಯನ್ನು ಅನುಭವಿಸಬೇಕು. ಏನು ಅಂದ್ರೆ ಅವ್ರ ಮೇಲೆ ಅತ್ಯಂತ ಹೆಚ್ಚು ಕರಪ್ಷನ್ ಕೇಸಸ್ ಚಾರ್ಜಸ್ ಇದೆ. ಸೊ ಈಗ ಯುದ್ಧ ನಿಂತ್ರೆ, ಶಾಂತಿ ಬಂದ ತಕ್ಷಣವೇ
ನೆತನ್ಯಾಹು ತಮ್ಮ ರಾಜೀನಾಮೆ ಕೊಟ್ಟು ಸರ್ಕಾರನ ಇಳಿಬೇಕಾಗುತ್ತೆ. ಸೊ ಅಲ್ಲೂ ಸಹ ಕ್ಷಿಪ್ರ ಬದಲಾವಣೆಗಳು ನಡೀತಾ ಇದಾವೆ. ಇರಾನ್ ರಾಜಕೀಯ ಬದಲಾವಣೆ ಕೂಡ ಅಲ್ಲಿಯ ಒಬ್ಬ ರಾಜ ಅಂದ್ರೆ ಯುವ ರಾಜ ನಾನು ಅಲ್ಲಿ ಅಧಿಕಾರ ನಡೆಸ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಕೆಲವು ಬದಲಾವಣೆಗಳನ್ನ ಮಾಡೋದಕ್ಕೆ ಪ್ರಯತ್ನ ಕೂಡ ನಡೀತಾ ಇದೆ. ಸೊ ಈ ಎಲ್ಲವನ್ನ ಕುರಿತಂತೆ ಬಹಳ ಸ್ಪಷ್ಟವಾದ ನಿಖರವಾದ ಮಾಹಿತಿಗಳನ್ನ ನಿಮ್ಗೆ ಕೊಡ್ತಾ ಇದೀವಿ ನಾವು. ಗೋಧಿ ಮೀಡಿಯಾದಂತೆ ಉತ್ಪ್ರೇಕ್ಷೆ ಇಲ್ಲ, ಮತ್ತೆ ನಾವು ವಿಜುವಲ್ಸ್, ಯಾಕಂದ್ರೆ ವಿಜುವಲ್ಸ್ ಗಳನ್ನ ನಾವು ಹ್ಯಾಕ್ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ವಿಜುವಲ್ಸ್ ಗಳನ್ನ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಬಹಳ ಕಷ್ಟವಾದ ವಿಷಯ ಇದೆ. ಯಾಕಂದ್ರೆ ಅಮೆರಿಕದ ಯುದ್ಧ ವಿಮಾನ ಹೊಡೆದಾಕ್ತು ಅಂತ ಹೇಳ್ತಾರೆ, ಆದ್ರೆ ಅದನ್ನ ನಮ್ಗೆ ಟೈಮ್ಸ್ ಆಫ್ ಇಸ್ರೇಲ್ ನಲ್ಲೂ ಕೂಡ ಅದು ಬಂದಿತ್ತು, ಮತ್ತೆ ಅದು ಕೂಡ ಫೇಕ್ ಅಂತ ಹೇಳಿ ಕನ್ಸಿಡರ್ ಆಯ್ತು. ಕೊನೆಗೆ ಎಜುಕೇಶನ್ ಸಂಬಂಧಪಟ್ಟಂಗೆ ಹಲವಾರು ಚರ್ಚೆಗಳು ಕೂಡ ಇದರಲ್ಲಿ ನಡೀತಾ ಇದೆ ಟ್ವಿಟರ್ ನಲ್ಲಿ. ಇನ್ನು ಡಿಯರ್ ಮಿಸಸ್ ಮಾಳವಿಯಾ, ಯುವರ್ ಹಸ್ಬೆಂಡ್ Amit Malavia tracks Rahul Gandhi's fights with more passion than your birthday. He needs help. This level of obsession with is not politics. It's a full-blown man crush. Please do tell him it's leader of opposition, not his ex-girlfriend. ex alla avaru ant heli ಅಂದ್ರೆ ಟ್ರ್ಯಾಕ್ ಮಾಡ್ದ ಅಮಿತ್ ಮಾಳವಿಯಾ ರಾಹುಲ್ ಗಾಂಧಿ ಅವ್ರ ಬಗ್ಗೆ. Rahul Gandhi was on a secret foreign holiday just last week. Now he has flown abroad again, and yet another undisclosed location. Why these frequent disappearances? What is so compelling that keeps him away from the country so often as a leader of the opposition? ಯಾಕೆ ಆಚೆ ಹೋಗ್ತಾರೆ ಅಂತ ಕೇಳ್ತಾ ಇದಾರೆ ಅಮಿತ್ ಮಾಳವಿಯಾ. ಈ ಅಮಿತ್ ಮಾಳವಿಯಾ ಹೇಳೋದಕ್ಕೆ ಅದಕ್ಕೆ ಅವರ ಪತ್ನಿಯ ಫೋಟೋ ಹಾಕಿ ಕೇಳಿದ್ದಾರೆ. ಸೊ ಅವರೇನು ನೀವು ಮದುವೆ ಆಗಿದ್ರೆ ಅಮಿತ್ ಮಾಳವಿಯಾನ, ರಾಹುಲ್ ಗಾಂಧಿ ಮದುವೆ ಆಗಿಲ್ಲ. ರಾಹುಲ್ ಗಾಂಧಿಯ ಇವ್ರು ನಿಮ್ ಗಂಡನ್ ಮದುವೆ ಆಗಿದ್ರೆ ಅವ್ರಿಗೆ ಹೇಳಿ ಹೋಗ್ತಿದ್ರು, ನಾ ಅಲ್ಲೋಗ್ತೀನಿ ಇಲ್ಲೋಗ್ತೀನಿ ಅಂತ ಹೇಳಿ. ಸೊ ರಾಹುಲ್ ಗಾಂಧಿಯನ್ನ ಅಮಿತ್ ಮಾಳವಿಯಾ ಮದುವೆ ಆಗಿದವರ ಕಾರಣಕ್ಕೆ ಅವ್ರಿಗೇನು ಹೇಳಬೇಕು ಅಂತ ಏನಿಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ. ಸೊ ಇದು ನಮ್ಮ ರಾಷ್ಟ್ರದ ಅಪ್ಡೇಟ್ಸ್ಗಳು. ಇಲ್ಲಿ ಇರಾನ್ ಮತ್ತು ಇಸ್ರೇಲ್ನ ವಾರ್ ಬಗ್ಗೆ ಬರ್ತಾ ಇದೆ, ಆದ್ರೆ ರಾಹುಲ್ ಗಾಂಧಿ ಎಲ್ಲವರು ಅಂತ ಹೇಳಿ ಬರ್ತಾ ಇದೆ. ಇದ್ರ ಮಧ್ಯೆ ನಮ್ಮ ಪ್ರಧಾನಿ, ನಮ್ಮ ಏನು ವೀರಾದಿ ವೀರ ಹೇಡಿಗಳ ಅತ್ಯಂತ ಪರಮ ಹೇಡಿ ಪ್ರಧಾನಿ ಕೂಡ ಮಾತನಾಡ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಅಂತಂದ್ರೆ ಅವರು ಆಪರೇಷನ್ ಸಿಂಧೂರ ಭಾರತದ ಅತ್ಯಂತ ಕಠಿಣ ನಿಲುವು ಸಾಬೀತುಪಡಿಸಿದೆ ಅಂತ ಹೇಳಿ. ಇಲ್ಲಿ ಒಂದು ಪ್ರಶ್ನೆ ಏನು ಅಂತ, ನಿನ್ನೆ NIA ಕೆಲವರನ್ನ ಅರೆಸ್ಟ್ ಮಾಡ್ತು. ಇವರೇ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ್ದಂತೆ. ಆದ್ರೆ ಮೊದಲನೇ ದಿನ ಏನು ಇವರು ಸರ್ಕಾರ 4-5 ಜನರ ಒಂದು ಫೋಟೋಗಳನ್ನ ಬಿಟ್ಟಿತ್ತು, ಇವರೇ ಟೆರರಿಸ್ಟ್ ಅಂತ, ಆದ್ರೆ ಅವರಲ್ವಂತೆ ಇವರು ಅಂತ ಹೇಳಿ ಮತ್ತೆ ನಿನ್ನೆ 3 ದಿನ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಇವರು ತನಿಖಾ ಮಟ್ಟ ಹೇಗಿದೆ. ಸೊ ಇವರು ಆಪರೇಷನ್ ಸಿಂಧೂರನ ಇವತ್ತು ಅವರು ಪ್ರತಿಪಾದಿಸ್ಕೊತಾ ಇದ್ದಾರೆ, ತಮ್ಮ ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳುತ್ತೆ ಅಂತ ಹೇಳಿ. ಆದ್ರೆ ಯುದ್ಧವನ್ನ ನಿಲ್ಲಿಸಿದ ನಾನೇ ಅಂತ ಹೇಳಿ 17 ಬಾರಿ ಟ್ರಂಪ್ ಹೇಳ್ಕೊಂಡ್ರು ಕೂಡ ಅದಕ್ಕೆ ಒಂದೇ ಬಂದು ಉತ್ತರ ಕೊಡಲ್ಲ. ಮೊನ್ನೆ ಬಿಹಾರದ ಜಗನ್ನಾಥ ಇಲ್ಲಿ ಒಡಿಶಾಕ್ ಬಂದು ಹೇಳ್ತಾರೆ, ಟ್ರಂಪ್ ನನ್ನ ಕರೆದ್ರು ಅಮೆರಿಕಕ್ಕೆ ಬಾ ಊಟ ಮಾಡಕ್ಕೆ ಅಂತ ಹೇಳಿ ನಾನು ಹೋಗ್ಲಿಲ್ಲ ಇಲ್ಲಿ, ಯಾಕಂದ್ರೆ ಜಗನ್ನಾಥ ನನ್ನ ಕರೀತಿದ್ದ, ಅದಕ್ಕೆ ಇಲ್ಲಕ್ಕೆ ಬಂದೆ ನನಗೆ ಅಂತ ಹೇಳ್ತಾರೆ. ಆದ್ರೆ ಅಪ್ಪಿತಪ್ಪಿ ಕೂಡ ಅವರ ಅಧಿಕಾರಿ ಮಿಸ್ತ್ರಿ ಹೇಳಿದ, ನಾನು ಅವನ ಮೇಸ್ತ್ರಿ ಅಂತ ಕರಿತೀನಿ, ಮೇಸ್ತ್ರಿ ಇಟ್ಕೊಂಡಿದ್ದಾರೆ ಮೋದಿ. ಆ ಮೇಸ್ತ್ರಿ ಹೇಳಿದ ಮಾತು ಏನು ಅಂತಂದ್ರೆ, ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಕದನ ವಿರಾಮದ ನಡುವೆ ಘೋಷಣೆ ಯಾರು ಟ್ರಂಪ್ ಘೋಷಣೆ ಮಾಡಿದ್ದಲ್ಲ, ನಾವು ಮಾಡಿದ್ದು, ಅದ್ರಲ್ಲಿ ಏನೂ ಪಾತ್ರ ಇಲ್ಲ ಅಂತ ಹೇಳಿ ಮೇಸ್ತ್ರಿ ಹೇಳ್ತಾರೆ. ಈ ಮೇಸ್ತ್ರಿ ಹೇಳೋದನ್ನ ಮೋದಿ ಹೇಳಲ್ಲ. ಡೊನಾಲ್ಡ್ ಟ್ರಂಪ್ ಕರೆದಿದ್ರೆ ನಾನು ಹೋಗಿಲ್ಲ ಊಟಕ್ಕೆ, ಊಟ ತಿಂಡಿ ಇಷ್ಟರಲ್ಲೇ ಮಾತಾಡ್ತಾರೆ. ಊಟ ತಿಂಡಿ ತಪ್ಕೊಳ್ಳೋದು, ಅವ್ರು ತಪ್ಕೊಳ್ಳೋದು, ಅವ್ರನ್ನ ಕೈ ಹಿಡ್ಕೊಳ್ಳೋದು, ಕೆಕೆ ಅಂತ ನಗೋದು, ಇಷ್ಟೇ ಮೋದಿ ಅವ್ರಿಗೆ ಬರೋದು. ಸೊ ಇದು ಅವರು ನೋಡ್ತಾ ಇರ್ತಕ್ಕಂಥದ್ದು. ಭಾರತೀಯರ ರಕ್ತವನ್ನ ಚೆಲ್ಲುವ ಭಯೋತ್ಪಾದಕರಿಗೆ ಯಾವುದೇ ಅಡಗುತಾಣ ಸುರಕ್ಷಿತವಲ್ಲ ಅಂತ ನಾವು ತೋರಿಸ್ಕೊಟ್ರಲ್ಲ. ಸಂಪೂರ್ಣ ಹೊಡೆದಾಕ್ಬೋದಾಗಿತ್ತಲ್ಲ, ಇಡೀ ಸಂಪೂರ್ಣ ನಿರ್ಮೂಲನೆ ಮಾಡ್ಬೋದಾಗಿತ್ತಲ್ಲ. ಅವ್ರನ್ನ ಯಾಕೆ ನಿಲ್ಸಿದ್ರಿ? ನಿಲ್ಸಕ್ ಹೇಳಿದ್ ಯಾರು? ಶುರು ಮಾಡಕ್ ನೀವೇ ಹೇಳಿದ್ರಿ ಆರ್ಮಿಗೆ, ನಾನು ಅವ್ರಿಗೆ ಪೂರ್ಣ ಅಧಿಕಾರ ಕೊಟ್ಟಿದ್ದೆ. ಶುರು ಮಾಡಿದ್ರು, ಹೊಡೆದ್ರು, ಚೆನ್ನಾಗಿ ಹೊಡೆದ್ರು, ಚೆನ್ನಾಗಿ ಹೊಡೆದ್ರು, ಹೋಗ್ತಾನೆ ಇದ್ರು. ನೀವು ಮಾತ್ರ ತಡೆದ್ರಿ. ಯಾರು ತಡೆದ್ರು? ನೀವು ತಡೆದ್ರಾ? ಯಾಕೆ ತಡೆದ್ರಿ? ಡೊನಾಲ್ಡ್ ಟ್ರಂಪ್ ಹೇಳದ್ ತಡೆದ್ರಾ? ಸೊ ಅದಕ್ಕೆ ಉತ್ತರ ಇಲ್ಲ. ಈ 56 ಇಂಚಿನ ಎದೆಯ ಈ ವೀರನಿಗೆ ಕಳೆದ 11 ವರ್ಷಗಳಲ್ಲಿ ನಮ್ಮ ಸರ್ಕಾರ ಸಾಮಾಜಿಕ, ಆರ್ಥಿಕ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಭಾರತವನ್ನು ಬಲಿಷ್ಠ ಕೆಲಸ ಮಾಡಿದೆ. ರಕ್ಷಣಾ ಕ್ಷೇತ್ರದಲ್ಲಿ ವೀಕ್ಷಕರೇ, ಈ ಮೋದಿ 50% to 60% ಸೈನ್ಯವನ್ನ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಪೂರ್ಣ ಪ್ರಮಾಣ ಸೈನಿಕರನ್ನು ನೇಮಿಸ್ಕೊತಾನೆ ಇಲ್ಲ.
ಅಗ್ನಿವೀರ ಅಂತ ಹೇಳಿ ಬಾಡಿಗೆ ಸೈನಿಕರು ನೇಮಿಸ್ಕೊತಾ ಇದ್ದಾರೆ 6 ತಿಂಗಳು 6 ವರ್ಷಕ್ಕೆ ಅಷ್ಟೇ. ಅವ್ರಿಗೆ ಯಾರಿಗೂ ಪೆನ್ಷನ್ ಇರಲ್ಲ, ಭದ್ರತೆ ಇರಲ್ಲ, ಅವ್ರ ಸೈನಿಕರೇ ಅಲ್ಲ, ಅವ್ರಿಗೇನು ಇರಲ್ಲ, ಅಂತವ್ರನ್ನ ಸೈನಿಕರನ್ನು ನೇಮಿಸ್ಕೊತಾ ಇದ್ದಾರೆ. ಇದು ಅವ್ರ ರಕ್ಷಣಾ ಕ್ಷೇತ್ರ. ಮತ್ತು 4 ಯುದ್ಧ ವಿಮಾನಗಳು ಹೊರಡಿಸ್ತು ಪಾಕಿಸ್ತಾನ. ಸೊ ಅದನ್ನು ಕೂಡ ನಾವು ಬೇರೆಂಗ ಒಪ್ಕೊಳ್ಳಲ್ಲ. ನಾವು CDS ಚೀಫ್ ಡಿಫೆನ್ಸ್ ಸೆಕ್ರೆಟರಿ ಹೇಳ್ತಾರೆ, ಹೌದು ನಮ್ಗೆ ಹೊಡೆದಿದ್ದಾರೆ ಅವರು, ಆದ್ರೆ ಎಷ್ಟು ಅಂತ ಹೇಳಲ್ಲ, ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಹೇಳಲ್ಲ ಈ ಪುಣ್ಯಾತ್ಮ. 56 ಇಂಚಿನ ಎದೆ, ಅದು ಯಾರು ಹೇಳಿದ 56 ಇಂಚಿನ ಎದೆ ಗೊತ್ತಾಗ್ಬಿಡುತ್ತೆ ಅಂತಲೇ ಮೊನ್ನೆ ಇದ್ರಲ್ಲಿ ಗಂಗಾ ನದಿಲಿ ಸ್ನಾನ ಮಾಡ್ಬೇಕಾರೆ ಜಾಕೆಟ್ ಹಾಕೊಂಡು ಮುಳುಗಿದ್ದು 56 ಇಂಚಿನ ಎದೆ ಈಜುಗಾರ. ನೀವು 56 ಇಂಚಿನ ಎದೆ ನೋಡ್ಬೇಕು ಅಂದ್ರೆ ರಾಜ್ಕುಮಾರ್ ನೋಡ್ಬೇಕು. ನೀವು ಯಾವ್ದೇ ಸಿನಿಮಾದಲ್ಲಿ ನೋಡ್ಬೋದು. ನೀವು ರಾಜ್ಕುಮಾರ್ 56 ಇಂಚಿನ ಎದೆ, 6 ಪ್ಯಾಕ್, ಭುಜಕಟ್ಟು, ಎತ್ತಿ 3 ಜನನ ಎತ್ತಿ ಎಸೆಯತಕ್ಕಂತ ದೇಹ ಮೈಕಟ್ಟನ್ನ ರಾಜ್ಕುಮಾರ್ ನೋಡ್ಬಂದು. ಈ 56 ಇಂಚಿನ ಎದೆ ಈ ಬೊಗಳೆ ವೀರನ್ನೇನು ನೋಡೋಕ್ ಹೋಗ್ತದೆ. ಇನ್ನು ಪಹಲ್ಗಾಮ್ನಲ್ಲಿ ನಾಗರಿಕರ ಮೇಲೆ ಭಯೋತ್ಪಾದಕರು ಭೀಕರ ದಾಳಿ ನಡೆಸಿದ ಬಳಿಕ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಭಯೋತ್ಪಾದಕ ನೆಲೆ 22 ನಿಮಿಷಗಳಲ್ಲಿ ದೇಶದಲ್ಲಿ ತಯಾರಿಸಿದ ಶಸ್ತ್ರಗಳನ್ನು ಮಂಡಿಗೇರಿಸುತ್ತದೆ. ಅಂದ್ರೆ ಎಷ್ಟು ಚೆನ್ನಾಗಿ ಪೋಣಿಸ್ತಾರೆ, ಭಾಷಣ ಹೆಂಗ್ ಬರೀತಾರೆ, ಪೋಣಿಸೋದು ಅಂತ ಕರಿತೀವಿ ನಾವು. ಹಂಗೆ ಪೋಣಿಸ್ದಂಗ್ ಮಾತನಾಡ್ತಾರೆ ನರೇಂದ್ರ ಮೋದಿ. ಸೊ ಈ ಬಾಲಭಾಷೆಯಲ್ಲಿ ಮಾತನಾಡ್ತಾರೆ. ಬಾಲಭಾಷೆ ಅಂದ್ರೆ ಎಲ್ಲ ಇದನ್ನ ಯಾರು ನಂಬಲ್ಲ ಅಂತ ಗೊತ್ತು, ಆದ್ರೂ ಈ ಬಾಲಭಾಷೆಯ ಮೋದಿ ಮಾತಾಡ್ತಾರೆ. ಭಾರತದಲ್ಲಿ ತಯಾರಿಸಿದ ಶಸ್ತ್ರಾಸ್ತ್ರಗಳನ್ನು ಭವಿಷ್ಯದಲ್ಲಿ ಪ್ರಪಂಚದಾದ್ಯಂತ ನಿಮ್ ಶಸ್ತ್ರಾಸ್ತ್ರ ಯಾರು ತಗೋತಾರೆ? ನೀವು ಅಮೆರಿಕದ ಗುಲಾಮ ಅಂತ ಹೇಳಿ ಬಹಳ ಸ್ಪಷ್ಟಪಡಿಸಿದ್ರ. ಅಮೆರಿಕ ಹೇಳ್ದಂಗ್ ಕುಣಿಯೋ ಗುಲಾಮ, ಅಮೆರಿಕ ಹೇಳ್ದಂಗ್ ಕೇಳೋ ದಾಸ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೋಗಿದೆ. ಅದ್ರಲ್ಲಿ ಏನು ಡೌಟ್. ಸೊ ಅದನ್ನ ಈಗ ಜನ ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ, ಬನ್ನಿ ಎಲೆಕ್ಷನ್ಗೆ. ಸೊ ಈಗಾಗಲೇ ನಿಮ್ಗೆ ಗುಜರಾತ್ ನಲ್ಲಿ ನಿಮ್ಗೆ ಸೋಲಾಗಿದೆ, ನಿಮ್ಮ ನೆಲದಲ್ಲಿ ನಿಮ್ಗೆ ನಿನ್ನೆ ಉಪಚುನಾವಣೆಯಲ್ಲಿ ಸೋಲಾಗಿದೆ. ನೀವು ಸ್ಪರ್ಧೆ ಮಾಡಿದ ಕೇರಳದಲ್ಲಿ ಠೇವಣಿ ಕಳ್ಕೊಂಡಿದ್ದೀರಾ. ಸೊ ಇದು ನಿಮ್ಮ ಹಣೆ ಬರ. ಸದ್ಯಕ್ಕೆ ಇದು ನನ್ನ ಮಾರ್ನಿಂಗ್ ಅಪ್ಡೇಟ್ಸ್. ಇನ್ನು ಸಾಕಷ್ಟು ಅಪ್ಡೇಟ್ಸ್ ಇದ್ದಾವೆ. ಮತ್ತೆ ಇನ್ನು ಸಂಜೆ ಒಳಗಡೆ ಇನ್ನು ಸಾಕಷ್ಟು ಅಪ್ಡೇಟ್ಸ್ ನಿಮ್ಗೆ ತರ್ತೀವಿ. ಅಲ್ಲಿವರೆಗೂ ಸಿಯಾನ ಕನ್ನಡವನ್ನು ನೋಡ್ತಾ ಇರಿ, ಮುಕ್ತ ಪತ್ರಿಕೋದ್ಯಮ ನಂಬಿ, ಮತ್ತು ಈ 56ನೇ ಇಂಚೆಯ ಸುಳ್ಳು ವೀರನ ಮಾತುಗಳನ್ನ ನಂಬೇಡಿ. ನಂಬಿ ಕೊನೆಗೆ ನಂಬಿ ಮೋಸ ಹೋಗದಿರಿ, ಮೋಸ ಹೋಗಿ ಅಳಹಳಿಸದಿರಿ. ನಮಸ್ಕಾರ.